BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ DSC 7ರ ಅಧ್ಯಾಯ 4 ಪ್ರಾಚೀನ ಭಾರತೀಯ ಚಿಂತನೆಯಲ್ಲಿನ ಸಾಮಾಜಿಕ ಹಾಗೂ ರಾಜಕೀಯ ವಿಚಾರಗಳು, ಸೋಸಿಯೋ ಪೊಲಿಟಿಕಲ್ ಐಡಿಯಾಸ್ ಇನ್ ಏನ್ಸಿಯಂಟ್ ಇಂಡಿಯನ್ ಥಾಟ್, ಈ ಒಂದು ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಪರೀಕ್ಷೆಯಲ್ಲಿ ಕೇಳುವಂತಹ 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಇದೇ ರೀತಿಯ ಈ ಸಬ್ಜೆಕ್ಟ್ನ ಪೊಲಿಟಿಕಲ್ ಸೈನ್ಸ್ DSC 7ರ ಈ ಹಿಂದಿನ ಎಲ್ಲ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿದ್ದು, ಆ ಒಂದು ವಿಡಿಯೋಗಳ ಲಿಂಕನ್ನು ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಡಿಗ್ರಿ ಎಲ್ಲ ವಿಡಿಯೋಗಳು ಸಿಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಒಂದು ಪ್ರಶ್ನೆನ ಡಿಸ್ಕಷನ್ ಮಾಡೋಣ ಬನ್ನಿ. 5 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಪ್ರಾಚೀನ ಭಾರತದ ಧರ್ಮದ ಪ್ರಾಮುಖ್ಯತೆಯನ್ನು ವಿವರಿಸಿ. ಪ್ರಾಚೀನ ಭಾರತದ ಧರ್ಮದ ಪ್ರಾಮುಖ್ಯತೆಯ ವಿವರಿಸಿ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಧರ್ಮದ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಧರ್ಮ. ಪ್ರಾಚೀನ ಭಾರತದಲ್ಲಿ ಧರ್ಮ ಪರಿಕಲ್ಪನೆಯು ಅತ್ಯಂತ ಮಹತ್ವದ ಸ್ಥಾನ ಪಡೆದಿತ್ತು. ಇದಕ್ಕೆ ಪೂರಕವಾದ ಅಂಶಗಳನ್ನು ನೋಡುತ್ತಾ ಹೋಗೋದಾದರೆ, ಫಸ್ಟ್ ಒನ್, ಕರ್ತವ್ಯ ಪ್ರಜ್ಞೆಯ ಬಲವರ್ಧನೆ. ಧರ್ಮವು ಮಾನವರಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವ ಪ್ರಬಲ ಅಂಶವಾಗಿತ್ತು. ವ್ಯಕ್ತಿ ತನ್ನ ಜೀವನದಲ್ಲಿ ಧರ್ಮದ ವಿವಿಧ ಪರಿಕಲ್ಪನೆಗಳಡಿ ಬದುಕಬೇಕಿದ್ದು, ಪ್ರತಿಯೊಂದು ಧರ್ಮ ಪರಿಕಲ್ಪನೆಯ ನಿರ್ದಿಷ್ಟ ಕರ್ತವ್ಯಗಳನ್ನು ಪ್ರತಿನಿಧಿಸುತ್ತಿತ್ತು. ವ್ಯಕ್ತಿ ಧರ್ಮ, ಕುಟುಂಬ ಧರ್ಮ, ವರ್ಣ ಧರ್ಮ ಮುಂತಾದ ಧಾರ್ಮಿಕ ಪರಿಕಲ್ಪನೆಗಳು ತನ್ನದೇ ಆದ ಕರ್ತವ್ಯಗಳನ್ನು ಪ್ರತಿನಿಧಿಸುತ್ತಿದ್ದವು. ಹೀಗಾಗಿ ಕರ್ತವ್ಯ ಪ್ರಜ್ಞೆಯನ್ನು ಬಲಗೊಳಿಸುವ ಸಾಧನೆಯೇ ಪ್ರಾಚೀನ ಭಾರತದಲ್ಲಿ ಧರ್ಮವು ಪರಿಗಣಿಸಲ್ಪಟ್ಟಿತು. ಇನ್ನು ಎರಡನೆಯ ಮಹತ್ವ, ಉತ್ತಮತೆಯ ಪ್ರತೀಕ. ಧರ್ಮವು ಪ್ರಾಚೀನ ಭಾರತದಲ್ಲಿ ಸದುದ್ದೇಶದ, ಸದ್ಗುಣವುಳ್ಳ ಹಾಗೂ ಸತ್ಪರಿಣಾಮದ ಪ್ರತಿರೂಪವಾಗಿತ್ತು. ಪುಣ್ಯ ಎಂಬುದು ಧರ್ಮಕ್ಕೆ ಸಮಾನಾರ್ಥಕ ಪದವಾಗಿ ಬಳಸಲ್ಪಡುತ್ತಿತ್ತು. ಜೊತೆಗೆ ಬೃಹದಾರಣ್ಯಕ ಉಪನಿಷತ್ತು ಶ್ರೇಯ ಎಂಬ ಉಪನಿಷತ್ತನ್ನು ಧ್ವನಿಸುವ ಪರಿಕಲ್ಪನೆ ಎಂಬುದಾಗಿ ಧರ್ಮವನ್ನು ವಿವರಿಸಿತ್ತು. ಇದಲ್ಲದೆ ಕೆಟ್ಟದ್ದನ್ನು ಅಧರ್ಮವೆಂದು ಪರಿಗಣಿಸುವ ಮೂಲಕ ಧರ್ಮ ಉತ್ತಮತೆಯನ್ನು ಬೆಂಬಲಿಸಿತ್ತು. ವ್ಯಕ್ತಿಯೊಬ್ಬ ಮೋಕ್ಷವನ್ನು ಹೊಂದಲು ಉತ್ತಮ ಕರ್ತವ್ಯ, ನಡತೆ ಹಾಗೂ ಗುರಿಗಳನ್ನು ಸೂಚಿಸುವ ಮೂಲಕ ಧರ್ಮ ಉತ್ತಮತೆಯ ಪ್ರತೀಕವೆನಿಸಿತ್ತು. ಮೂರನೆಯ ಪ್ರಾಮುಖ್ಯತೆ, ಮಾನವರ ಪ್ರತ್ಯೇಕತೆಗೆ ಸಹಾಯಕ. ಧರ್ಮವು ವಿವಿಧ ಮೌಲ್ಯಗಳ ಆಗರವಾಗಿತ್ತು. ಜೊತೆಗೆ ಸಾರ್ವತ್ರಿಕವಾಗಿ ಸಮ್ಮತಿಸಲ್ಪಟ್ಟ ದೈವಿಕ ತತ್ವ ಎನಿಸಿಕೊಂಡಿತ್ತು. ಇದರೊಡನೆ ಧರ್ಮವು ನೈತಿಕ ತಳಹದಿಯುಳ್ಳ ಪರಿಕಲ್ಪನೆಯೂ ಆಗಿತ್ತು. ಹೀಗಾಗಿ ಭಾರತೀಯ ದಾರ್ಶನಿಕರು ಧರ್ಮವನ್ನಾಧರಿಸಿ ಸಮಾಜದಲ್ಲಿನ ಮಾನವರನ್ನು ಪ್ರತ್ಯೇಕಿಸಲು ಮತ್ತು ಮಾನವರನ್ನು ಪ್ರಾಣಿಗಳಿಂದ ಪ್ರತ್ಯೇಕಿಸಲು ಉಪಯೋಗಿಸಿಕೊಂಡಿದ್ದರು. ಅನೈತಿಕತೆ, ಮೌಲ್ಯರಹಿತತೆ ಹಾಗೂ ಅದೈವಿಕತೆ ತೋರುವ ಮಾನವರನ್ನು ಉಳಿದ ಮಾನವರಿಂದ ಪ್ರತ್ಯೇಕಿಸಲು ಧರ್ಮ ನೆರವಾಗುತ್ತಿತ್ತು. ಜೊತೆಗೆ ಮೌಲ್ಯ, ನೈತಿಕತೆ ಹಾಗೂ ದೈವತ್ವವನ್ನು ಅರಿಯದ ಪ್ರಾಣಿಗಳಿಂದ ಮಾನವರನ್ನು ಬೇರ್ಪಡಿಸಲು ಧರ್ಮ ಸಹಾಯಕವಾಗಿತ್ತು. 4, ರಾಜ್ಯಾಡಳಿತಕ್ಕೆ ತಳಹದಿ. ಪ್ರಾಚೀನ ಭಾರತದಲ್ಲಿ ರಾಜ್ಯದ ಕಾನೂನುಗಳಿಗೆ ಧರ್ಮವು ತಳಹದಿಯಾಗಿತ್ತು. ಜೊತೆಗೆ ಧರ್ಮವನ್ನು ಎತ್ತಿ ಹಿಡಿಯಬೇಕಾದದ್ದು ರಾಜನ ಜವಾಬ್ದಾರಿಯಾಗಿತ್ತು. ರಾಜ ಧರ್ಮ ಪರಿಕಲ್ಪನೆ ಅಸ್ತಿತ್ವದಲ್ಲಿದ್ದು ರಾಜ್ಯಾಡಳಿತದಲ್ಲಿ ಧರ್ಮದ ಪ್ರಭಾವವನ್ನು ಸೂಚಿಸುತ್ತದೆ. ಇನ್ನು 5ನೇ ಮಹತ್ವ ಏನು ಅಂದರೆ, ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯ ಸಾಧನ. ಪ್ರಾಚೀನ ಭಾರತದಲ್ಲಿ ಶಾಸಕಾಂಗ ಮತ್ತು ಶಿಕ್ಷೆಯ ಕ್ರಮವು ಧರ್ಮವನ್ನು ಆಧರಿಸಿತ್ತು. ಧಾರ್ಮಿಕ ಪ್ರಭಾವವುಳ್ಳ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸುವ ದೇಶವು ಅಂದು ಧರ್ಮ ರಾಜ್ಯ ಎನಿಸಿತ್ತು. ಮಹಾಭಾರತದಲ್ಲಿ ತಿಳಿಸಿದಂತೆ ಪ್ರಜೆಗಳಿಗೆ ಧಾರ್ಮಿಕ ನಿಯಮಾವಳಿಗಳನ್ನು ಅನುಸರಿಸಲು ನೆರವಾಗಲೆಂದೇ ದೇವರೇ ರಾಜನನ್ನು ಸೃಷ್ಟಿಸಿರುವ ಎಂಬ ವಿವರಣೆ ಕಾಣಬಹುದಾಗಿದೆ. ಮುಂದುವರೆದು, ಕಮಾಂಧಕನು ರಾಜನು ಧಾರ್ಮಿಕ ತಳಹದಿಯನ್ನುಳ್ಳ ನಿಯಮಗಳನ್ನು ರಕ್ಷಿಸುವ ಮತ್ತು ನಿರ್ವಹಿಸುವ ಜೊತೆಗೆ ಅವುಗಳನ್ನು ಪಾಲಿಸುವ ಜವಾಬ್ದಾರಿ ಪಡೆದಿರುವ ಎಂದು ವಿವರಿಸಿದ್ದಾನೆ.
ಹೀಗೆ ಧರ್ಮದ ಪ್ರಭಾವದಿಂದಾಗಿ ಪ್ರಾಚೀನ ಭಾರತದ ಆಡಳಿತವು ಕಾನೂನಾತ್ಮಕ ಹಾಗೂ ಸಾಮಾಜಿಕ ಸುವ್ಯವಸ್ಥೆಗೆ ಕಾರಣವಾಗಿತ್ತು. ಧರ್ಮದ 6ನೆಯ ಮಹತ್ವವನ್ನು ನೋಡೋದಾದರೆ ಮಾನವತಾವಾದಕ್ಕೆ ಪ್ರಾಶಸ್ತ್ಯ. ಮಾನವರೇ ಕೇಂದ್ರ ಬಿಂದುವಾಗಿರುವ ವಿಚಾರ ಸರಣಿಯ ಮಾನವತಾವಾದ ಧರ್ಮವು ಸರ್ವವ್ಯಾಪಕ ಗುಣವುಳ್ಳ ನೈತಿಕ ತತ್ವವಾಗಿದ್ದು ಮಾನವತಾವಾದದ ಬಲವರ್ಧನೆಗೆ ನೆರವಾಗುತ್ತಿತ್ತು. ಮಾನವರ ಸುಖಮಯ ಜೀವನಕ್ಕೆ ಪೂರಕವಾದ ಮೌಲ್ಯಗಳನ್ನು ಪಾಲಿಸಲು ಮತ್ತು ಮಾನವ ಹಿತವುಳ್ಳ ನಿಯಮಗಳನ್ನು ಅನುಸರಿಸಲು ಧರ್ಮ ಒತ್ತಾಯಿಸುತ್ತಿತ್ತು. ಇದರೊಡನೆ ಧರ್ಮವು ವಿವಿಧತೆಯಲ್ಲಿ ಏಕತೆಯನ್ನು ವೈಯಕ್ತಿಕತೆ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಪಾದಿಸಿ ಮಾನವರ ವಾದವನ್ನು ಬೆಂಬಲಿಸಿತ್ತು. ಜೊತೆಗೆ ನಿರ್ದಿಷ್ಟ ಕಾಲ ಮತ್ತು ಸ್ಥಳದಲ್ಲಿ ನಿರ್ದಿಷ್ಟ ಕರ್ತವ್ಯ ಹಾಗೂ ಗುರಿಗಳನ್ನು ಹೊಂದಿ ಜೀವಿಸಲು ಪ್ರತಿಯೊಬ್ಬ ಮಾನವನನ್ನು ಪ್ರೇರೇಪಿಸುವ ಮೂಲಕ ಧರ್ಮವು ಮಾನವತಾವಾದವನ್ನು ಬಲವರ್ಧನೆಗೊಳಿಸುತ್ತಿತ್ತು ಎಂಬುದು ಇಷ್ಟು ಪ್ರಾಚೀನ ಭಾರತದ ಧರ್ಮದ ಮಹತ್ವವನ್ನು ನಾವು ನೋಡಬಹುದು ಎಂಬುದು ಈ ಒಂದು ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳಬಹುದು. ಮುಂದುವರೆದು ಪ್ರಶ್ನೆ ನಂಬರ್ 2, ರಾಜಧರ್ಮ ಎಂದರೇನು, ಅದರ ಉಪಯುಕ್ತತೆಯನ್ನು ಚರ್ಚಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಮೊದಲಿಗೆ ರಾಜಧರ್ಮದ ಅರ್ಥವನ್ನು ನೋಡೋದಾದರೆ ಮೀನಿಂಗ್ ಆಫ್ ರಾಜಧರ್ಮ. ಪದಶಃ ರಾಜಧರ್ಮ ಎಂಬುದು ರಾಜನೊಬ್ಬನ ಕರ್ತವ್ಯಗಳನ್ನು ಸೂಚಿಸುವ ಪರಿಕಲ್ಪನೆ. ಪ್ರಾಚೀನ ಭಾರತದಲ್ಲಿ ಧರ್ಮವು ಕರ್ತವ್ಯ, ಕಾನೂನು, ಸದ್ಗುಣ ಅಥವಾ ಸನ್ನಡತೆಗೆ ಪ್ರತಿನಿಧಿಸುವ ಕಾರಣಕ್ಕೆ ರಾಜನೊಬ್ಬ ಪಾಲಿಸಬೇಕಾದ ಕರ್ತವ್ಯ, ಅನುಸರಿಸಬೇಕಾದ ಕಾನೂನುಗಳು, ಅಳವಡಿಸಿಕೊಳ್ಳಬೇಕಾದ ಗುಣಗಳು ಮತ್ತು ನಿರ್ವಹಿಸಬೇಕಾದ ನಡತೆಯನ್ನು ರಾಜಧರ್ಮವು ಪ್ರತಿನಿಧಿಸುತ್ತಿತ್ತು. ಈ ಹಿನ್ನೆಲೆಯಲ್ಲಿ ರಾಜನಾದವನು ತನ್ನ ಪ್ರಜೆಗಳನ್ನು ಕುರಿತಂತೆ ನಿರ್ವಹಿಸಬೇಕಾದ ನ್ಯಾಯಸಮ್ಮತ ಕರ್ತವ್ಯಗಳನ್ನು ಸೂಚಿಸುವ ಪರಿಕಲ್ಪನೆಯೇ ಸರಳಾರ್ಥದಲ್ಲಿ ರಾಜಧರ್ಮವೆನಿಸಿತ್ತು. ವಿಶಾಲಾರ್ಥದಲ್ಲಿ ರಾಜ್ಯವನ್ನು ಆಳುವ ರಾಜನು ಅಳವಡಿಸಿಕೊಳ್ಳುವ ಪ್ರಜೆಗಳಿಗೆ ತನ್ನ ಕರ್ತವ್ಯಗಳ ಮೂಲಕ ಶಾಂತಿ, ನ್ಯಾಯ ಹಾಗೂ ಅಭಿವೃದ್ಧಿಯ ಭರವಸೆಯನ್ನು ಒದಗಿಸುವ ಪರಿಕಲ್ಪನೆಯೇ ರಾಜಧರ್ಮವೆನಿಸಿತ್ತು. ಪ್ರಜೆಗಳ ಕಲ್ಯಾಣವೇ ರಾಜಧರ್ಮದ ಪ್ರಾಥಮಿಕ ಗುರಿಯಾಗಿತ್ತು. ಧರ್ಮದ ನಿಷ್ಪಕ್ಷಪಾತವಾದ ಅನುಸರಣೆಗಳು ರಾಜಧರ್ಮದ ಅನುಷ್ಠಾನದ ಸಾಧನಗಳಾಗಿದ್ದವು. ರಾಜಧರ್ಮದ ಪಾಲನೆಯೊಡನೆ ಧರ್ಮ ರಾಜ್ಯವನ್ನು ಸೃಷ್ಟಿಸಿ ರಾಜನೊಬ್ಬ ಧರ್ಮರಾಜ ಎನಿಸಿಕೊಳ್ಳಲು ಸಾಧ್ಯವೆಂಬುದು ಆರಂಭಿಕ ಭಾರತೀಯ ಚಿಂತನೆಯ ನಂಬಿಕೆಯಾಗಿತ್ತು. ರಾಮಾಯಣ, ಮಹಾಭಾರತ, ಶಾಂತಿ, ಧರ್ಮ, ಕೌಟಿಲ್ಯನ ಅರ್ಥಶಾಸ್ತ್ರ, ಮನುಸ್ತುತಿಗಳಲ್ಲಿ ರಾಜಧರ್ಮ ಕುರಿತಾದ ವಿವರಗಳನ್ನು ನಾವು ಕಾಣಬಹುದಾಗಿದೆ. ಈ ವಿವಿಧ ಮೂಲಗಳ ಪೈಕಿ ರಾಜಧರ್ಮದ ಪರಿಕಲ್ಪನೆಯ ವ್ಯಾಪ್ತಿಯನ್ನು ಮಹಾಭಾರತದ ಶಾಂತಿ ಪರ್ವವು ವಿಶಾಲಗೊಳಿಸಿದರೆ, ಮನುಸ್ತುತಿಯು ರಾಜಧರ್ಮವನ್ನು ವ್ಯಾಪಕವಾಗಿ ಬಳಸಿದೆ. ರಾಜನ ಕರ್ತವ್ಯಗಳಿಗೆ ಮಾತ್ರ ಸೀಮಿತಗೊಳಿಸದೆ ರಾಜ್ಯಾಡಳಿತದ ಸಮಸ್ತ ಚಟುವಟಿಕೆಗಳಿಗೆ ಅನ್ವಯವಾಗುವ ಪರಿಕಲ್ಪನೆಯು ರಾಜಧರ್ಮವನ್ನು ಪ್ರಸ್ತಾಪಿತ ಕೃತಿಗಳು ಬೆಳೆಸಿದ್ದವು. ಈ ಹಿನ್ನೆಲೆಯಲ್ಲಿ ರಾಜಧರ್ಮವು ರಾಜನ ಕರ್ತವ್ಯಗಳು, ರಾಜ್ಯಾಡಳಿತದ ಗುರಿಗಳು, ರಾಜ್ಯದ ಉಗಮ ಹಾಗೂ ಉದ್ದೇಶಗಳಿಗೆ ವ್ಯಾಪಿಸಿದ್ದ ವಿಶಾಲ ಪರಿಕಲ್ಪನೆಯಾಗಿತ್ತು. ಆದ್ದರಿಂದಲೇ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಚಟುವಟಿಕೆಗಳ ಅಧ್ಯಯನವನ್ನು ರಾಜಧರ್ಮವೆಂದು ಶೀರ್ಷಿಕೆಯಡಿ ಗುರುತಿಸಲಾಗುತ್ತದೆ. ಒಟ್ಟಾರೆ ರಾಜನೊಬ್ಬ ಪ್ರಜೆಗಳ ಸಂತೋಷ ಮತ್ತು ಕಲ್ಯಾಣದಲ್ಲಿ ತನ್ನ ಸಂತೋಷ ಮತ್ತು ಕಲ್ಯಾಣವನ್ನು ಕಂಡುಕೊಳ್ಳುವ ಸಾರ್ವತ್ರಿಕ ರಾಜ್ಯಾಡಳಿತದ ನಿಯಮಗಳನ್ನು ಪ್ರತಿನಿಧಿಸುವ ಪರಿಕಲ್ಪನೆಯಾಗಿ ರಾಜಧರ್ಮವು ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಇಷ್ಟು ರಾಜಧರ್ಮದ ಅರ್ಥವಾಗಿದ್ದರೆ ಮುಂದುವರೆದು ರಾಜಧರ್ಮದ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ರಾಜಧರ್ಮ, ಇದರ ಬಗ್ಗೆ ನೋಡೋದಾದರೆ ಪ್ರಾಚೀನ ಭಾರತದಲ್ಲಿ ಧರ್ಮ ಪರಿಕಲ್ಪನೆಯ ಭಾಗವಾಗಿ ಜಾರಿಯಲ್ಲಿದ್ದ ರಾಜಧರ್ಮವು ಇನ್ನುಳಿದ ಧರ್ಮದ ಆಯಾಮಗಳಿಗಿಂತ ಮಹತ್ವಪೂರ್ಣ ಪರಿಕಲ್ಪನೆಯಾಗಿತ್ತು. ಸಮಕಾಲೀನ ಉತ್ತಮ ಆಳ್ವಿಕೆಯ ಪರಿಕಲ್ಪನೆಗೆ ಪೂರಕವಾಗಿದ್ದ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದ ರಾಜಧರ್ಮವು ಪ್ರಾಚೀನ ಭಾರತದಲ್ಲಿ ಈ ಕೆಳಗಿನ ಅಂಶಗಳ ಕಾರಣಕ್ಕೆ ಅಂದಿನ ಉಪಯುಕ್ತ ರಾಜಕೀಯ ವಿಚಾರವೆನಿಸಿತ್ತು. ಕೆಳಗೆ ಪ್ರಸ್ತಾಪಿಸಲಾಗಿರುವ ರಾಜಧರ್ಮದ ಉಪಯುಕ್ತತೆಗಳ ನೆರಳಿನಲ್ಲಿ ಅದರ ಪ್ರಾಮುಖ್ಯತೆಯನ್ನು ನಾವು ಮನವರಿಕೆ ಮಾಡಿಕೊಳ್ಳೋಣ. ಮೊದಲನೆಯ ಪ್ರಾಮುಖ್ಯತೆ, ಪ್ರಜೆಗಳಿಗೆ ರಕ್ಷಣೆಗೆ ಆದ್ಯತೆ.
ರಾಜಧರ್ಮದ ಪರಿಕಲ್ಪನೆಯು ಪ್ರಜಾಪಾಲನೆಗೆ ಮೊದಲ ಪ್ರಾಶಸ್ತ್ಯವನ್ನು ಹೊಂದಿತ್ತು. ರಾಜನಾದವ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪೋಷಿಸಬೇಕೆಂಬ ಆದರ್ಶವನ್ನು ಅದು ಒಳಗೊಂಡಿತ್ತು. ಜೊತೆಗೆ ರಾಜನಾದವನು ಸಕಲ ಜೀವಿಗಳನ್ನು ದಯಾಪರನಾಗಿ ಕಾಣಬೇಕೆಂದು ರಾಜಧರ್ಮವು ಸೂಚಿಸಿತ್ತು. ಇದರೊಡನೆ ನೈಸರ್ಗಿಕ ವಿಕೋಪ ಹಾಗೂ ಅನ್ಯ ರಾಜ್ಯರ ಆಕ್ರಮಣಗಳಿಂದ ತನ್ನ ಪ್ರಜೆಗಳಿಗೆ ರಾಜನಾದವ ರಕ್ಷಣೆ ಒದಗಿಸಬೇಕೆಂಬುದು ರಾಜಧರ್ಮದ ತಿರುಳಾಗಿತ್ತು. ಪ್ರಜೆಗಳಿಗೆ ರಕ್ಷಣೆ ಒದಗಿಸದ ರಾಜನು ಕಳ್ಳನಿಗೆ ಸಮಾನವಾಗಿದ್ದು ನರಕವನ್ನು ಅನುಭವಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯ ನಿಯಮಾವಳಿಗಳನ್ನು ರಾಜಧರ್ಮದ ಪರಿಕಲ್ಪನೆ ಮೈಗೂಡಿಸಿಕೊಂಡಿತ್ತು. ಒಟ್ಟಾರೆ ಪ್ರಜೆಗಳ ಸರ್ವಾಂಗೀಣ ರಕ್ಷಣೆಯು ರಾಜನ ಕರ್ತವ್ಯವೆಂಬ ಅಂಶವನ್ನು ರಾಜಧರ್ಮ ಪ್ರತಿಪಾದಿಸುವ ಮೂಲಕ ತನ್ನ ಉಪಯುಕ್ತತೆಯನ್ನು ಪ್ರಾಚೀನ ಭಾರತದಲ್ಲಿ ಕಂಡುಕೊಂಡಿತ್ತು. ಎರಡನೇ ಮಹತ್ವ ಉತ್ತಮ ಆಡಳಿತಕ್ಕೆ ತಳಹದಿ. ರಾಜಧರ್ಮವು ಪ್ರಾಚೀನ ಭಾರತದಲ್ಲಿ ಸಮಕಾಲೀನ ಉತ್ತಮ ಆಳ್ವಿಕೆಯನ್ನು ಹೋಲುವ ಆಡಳಿತ ವ್ಯವಸ್ಥೆ ಜಾರಿಗೊಳ್ಳಲು ಕಾರಣವಾಗಿತ್ತು. ಈ ವಿಚಾರದನ್ವಯ ರಾಜನಾದವನು ತನ್ನ ಪ್ರಜೆಗಳಿಗೆ ಶಾಂತಿ, ನ್ಯಾಯ ಮತ್ತು ಅಭಿವೃದ್ಧಿಯ ಭರವಸೆಯನ್ನು ಮೂಡಿಸಬೇಕಿತ್ತು. ಜೊತೆಗೆ ನಿಷ್ಪಕ್ಷಪಾತ ಧೋರಣೆಗಳ ಮೂಲಕ ಪ್ರಜೆಗಳ ಕಲ್ಯಾಣಕ್ಕೆ ಶ್ರಮಿಸಬೇಕೆಂಬ ವಿಚಾರವನ್ನು ರಾಜಧರ್ಮವು ಪ್ರತಿಪಾದಿಸುತ್ತಿತ್ತು. ಸಮಾಜದ ಬದಲಾವಣೆಗೆ ಹೊಂದಿಕೊಳ್ಳುವ ನಿಯಮಾವಳಿಗಳ ನೆರವಿನಿಂದ ಅನೈತಿಕ ಮತ್ತು ಅತಾರ್ಕಿಕ ಬೆಳವಣಿಗೆಗಳನ್ನು ನಿಯಂತ್ರಿಸಿ ಆಡಳಿತ ನಡೆಸಲು ರಾಜಧರ್ಮವು ಒತ್ತಾಯಿಸುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಉತ್ತಮ ಆಡಳಿತಕ್ಕೆ ಭದ್ರ ತಳಹದಿಯನ್ನು ಪ್ರಾಚೀನ ಭಾರತದಲ್ಲಿ ರಾಜಧರ್ಮದ ಪರಿಕಲ್ಪನೆಯೇ ಒದಗಿಸಿತ್ತು. ಇನ್ನು ಮೂರನೆಯ ಪ್ರಾಮುಖ್ಯತೆ ಸರ್ವಾಧಿಕಾರತ್ವದ ನಿಯಂತ್ರಣಕ್ಕೆ ಆಸ್ಪದ. ರಾಜಧರ್ಮವು ಪ್ರಾಚೀನ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರವನ್ನು ನಿಯಂತ್ರಿಸಲು ಸಹಕಾರಿಯಾಗಿತ್ತು. ರಾಜನು ರಾಜ್ಯಾಡಳಿತದ 7 ಮೂಲಾಂಶಗಳಲ್ಲಿ ಒಂದೆಂದು ತನ್ನ ಸಪ್ತಾಂಗ ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದ್ದ. ಕೌಟಿಲ್ಯನು ರಾಜನಾದವ ಸದ್ಗುಣಗಳಿಂದ ಕೂಡಿರಬೇಕೆನ್ನುವ ಮೂಲಕ ರಾಜಧರ್ಮಕ್ಕೆ ಆಸ್ಪದ ಒದಗಿಸಿದ್ದನು. ಅಂತೆಯೇ ರಾಜನು ರಾಜ್ಯಾಡಳಿತದ ಅಧಿಕಾರವನ್ನು ಮಾತ್ರ ಹೊಂದಿದ್ದು ಪರಮಾಧಿಕಾರವು ಧರ್ಮದಲ್ಲಿಯೇ ಇರುವುದೆಂಬ ರಾಜ್ಯಧರ್ಮದ ವಿಚಾರವು ಆತನ ಮೇಲಿನ ನಿಯಂತ್ರಣವನ್ನು ಸೂಚಿಸುತ್ತದೆ. ಅಲ್ಲದೆ ಧರ್ಮ ಮತ್ತು ನಿಷ್ಪಕ್ಷಪಾತ ಆಡಳಿತದ ಮೂಲಕ ಧರ್ಮ ರಾಜ್ಯವನ್ನು ನಿರ್ಮಿಸುವುದು ರಾಜನ ಜವಾಬ್ದಾರಿ ಎಂಬುದು ರಾಜ್ಯ ಧರ್ಮದ ಕೇಂದ್ರ ಬಿಂದು ಸಂಗತಿ ಎನಿಸಿತ್ತು. ಈ ಎಲ್ಲ ಅಂಶಗಳ ಬೆಳಕಿನಲ್ಲಿ ರಾಜ್ಯ ಧರ್ಮವು ರಾಜನಾದವನನ್ನು ಸರ್ವಾಧಿಕಾರಿಯಾಗದಂತೆ ಮಾಡಿದ್ದವು. ಇನ್ನು 4ನೇದಾಗಿ ರಾಜಕೀಯ ಚಟುವಟಿಕೆಗಳಿಗೆ ಪ್ರಾತಿನಿಧ್ಯ. ರಾಜ್ಯ ಧರ್ಮವೆಂಬ ಪರಿಕಲ್ಪನೆಯು ಕೇವಲ ರಾಜನ ಕರ್ತವ್ಯಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ರಾಜ್ಯದ ಉಗಮ, ಆಧಾರ, ಗುರಿ ಹಾಗೂ ಉದ್ದೇಶಗಳಿಗೆ ರಾಜಧರ್ಮವು ಕಾಲಾನುಕ್ರಮದಲ್ಲಿ ವ್ಯಾಪಿಸಿತ್ತು. ಇದಲ್ಲದೆ ಪ್ರಾಚೀನ ಭಾರತದ ಸಮಸ್ತ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜಧರ್ಮವೆಂಬುದು ಪರಿಗಣಿಸಲ್ಪಟ್ಟಿತು. ಈ ಹಿನ್ನೆಲೆಯಲ್ಲಿ ಇಂದಿಗೂ ರಾಜಧರ್ಮವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. 5ನೆಯ ಪ್ರಾಮುಖ್ಯತೆಯನ್ನು ನೋಡೋದಾದರೆ ಆದರ್ಶ ರಾಜ್ಯದ ಸಾಧನ. ಪ್ರಾಚೀನ ಭಾರತದ ಧರ್ಮವು ಆದರ್ಶಗಳ ಆಗರವೆನಿಸಿತ್ತು. ಧರ್ಮ ಪಾಲನೆಯ ಮೂಲಕ ರಾಜನಾದವ ಧರ್ಮ ರಾಜ್ಯವನ್ನು ಸೃಷ್ಟಿಸಬಹುದೆಂಬುದು ರಾಜಧರ್ಮದ ಆಶಯವಾಗಿತ್ತು. ಜೊತೆಗೆ ಧರ್ಮ ರಾಜ್ಯವನ್ನು ಸ್ಥಾಪಿಸುವ ಮೂಲಕ ರಾಜನೊಬ್ಬ ಧರ್ಮ ರಾಜನೆನಿಸಿಕೊಳ್ಳಬಹುದೆಂಬುದು ರಾಜಧರ್ಮದ ತಿರುಳಾಗಿತ್ತು. ಹೀಗೆ ಆದರ್ಶ ಅಂದರೆ ಧರ್ಮ ರಾಜ್ಯದ ಸ್ಥಾಪನೆಗೆ ರಾಜ್ಯ ಧರ್ಮದ ಪ್ರಬಲ ಸಾಧನವೆನಿಸಿತ್ತು. ಒಟ್ಟಾರೆ ರಾಜ್ಯ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದ್ದ ರಾಜ್ಯ ಧರ್ಮವೆಂಬ ಪ್ರಾಚೀನ ಭಾರತದ ರಾಜಕೀಯ ವಿಚಾರವು ಅಂದಿನ ರಾಜ್ಯಾಡಳಿತದಲ್ಲಿ ಶಾಂತಿ, ಸುವ್ಯವಸ್ಥೆ, ನಿಷ್ಪಕ್ಷಪಾತತೆ ಜಾರಿಗೊಳಿಸಲು ಸಹಕಾರಿಯಾಗಿತ್ತು. ಜೊತೆಗೆ ಆದರ್ಶಮಯ ರಾಜ್ಯವನ್ನು ಹೊಂದುವ ಉಪಯುಕ್ತ ಸಾಧನವೆನಿಸಿತ್ತು. ಇಂದಿಗೂ ನಿಮ್ಮನ್ನಾಳುವ ಸಾತ್ವಿಕ ಪ್ರತಿನಿಧಿಗಳು ರಾಜ್ಯ ಧರ್ಮದ ಪರಿಕಲ್ಪನೆಗಳಿಂದ ಪ್ರಭಾವಿತರಾಗುತ್ತಿರುವುದು ಅದರ ಪ್ರಾಮುಖ್ಯತೆಯನ್ನು ಸೂಚಕವಾಗಿ ತಿಳಿಸುತ್ತದೆ. ಇಷ್ಟು ರಾಜಧರ್ಮದ ಅರ್ಥ ಮತ್ತು ರಾಜಧರ್ಮದ ಪ್ರಾಮುಖ್ಯತೆಯ ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳ್ತಾ ಇಷ್ಟು ಈ ವಿಡಿಯೋದಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ 2 ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಅಂಕಗಳ ಹೋಗದಂತಹ
ಅಂಶವನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ ಅಂತ ಹೇಳುತ್ತಾ ಈ ಒಂದು ನಮ್ಮ ಪ್ರಯತ್ನ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಇದೇ ರೀತಿ ಎಲ್ಲ ವಿಡಿಯೋಗಳನ್ನ ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.